ಆಟೋ ಡೇ ಇನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮ ಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭ ಆಗೋದಕ್ಕೆ ಕ್ಷಣಗಣನೆ ಈ ಹಿನ್ನೆಲೆ ಪೊಲೀಸ್ ಪರೇಡ್ ಈಗಾಗಲೇ ಗುರುಮಟ್ಕಲ್ನಲ್ಲಿ ನಡೆದಿರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಪರೇಡ್ ನಡೆದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕಿಂತ ಮುಂಚೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಅದೇ ಗುರುಮಟ್ಕಲ್ನಲ್ಲಿ ಈಗ ಆರ್ಎಸ್ಎಸ್ ಪಥಸಂಚಲನ ನಡೆಯೋದಕ್ಕೆ ಕ್ಷಣಗಣನೆ ಪೊಲೀಸ್ ಪರೇಡ್ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಕರ್ಮಭೂಮಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ ಆರ್ಎಸ್ಎಸ್ ಪಥಸಂಚಲನ. ಗುರುಮಟ್ಕಲ್ ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಹಾಗೆಯೇ ಆರ್ಎಸ್ಎಸ್ ಪರೇಡ್ಗೂ ಮುನ್ನವೇ ಪೊಲೀಸರು ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ದಾರೆ. ಅಂದರೆ ಪೊಲೀಸರ ಪರೇಡ್ ನಡೆದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಹರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಕ್ಷೇತ್ರದಲ್ಲಿ ಪರೇಡ್ಗೆ ವಿರೋಧ ವ್ಯಕ್ತವಾಗಿತ್ತು. ಈ ಕಡೆ ಗುರುಮಟ್ಕಲ್ನಲ್ಲಿ ಪಥಸಂಚಲನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿ ಗುರುಮಟ್ಕಲ್ನಲ್ಲಿ ಇವತ್ತು ಸಂಜೆ 3 ಗಂಟೆಗೆ ಆರ್ಎಸ್ಎಸ್ನ ಪಥಸಂಚಲನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಯಾವ ರೀತಿ ಅಂದ್ರೆ ಈಗ ಆರ್ಎಸ್ಎಸ್ನ ಪಥಸಂಚಲನ ನಡೆಯುವಂತಹ ಮಾರ್ಗದಲ್ಲೇ ಕೂಡ ಈಗಾಗಲೇ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಈಗಾಗಲೇ ಎಸ್ಪಿ ಪೃಥ್ವಿ ಶಂಕರ್ ನೇತೃತ್ವದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಲಾಗಿರುವಂತದ್ದು. ಸುಮಾರು ಗುರುಮಟ್ಕಲ್ ಪಟ್ಟಣದ 4.5 ಕಿಲೋಮೀಟರ್ ಅಷ್ಟು ದೂರ ಈಗಾಗಲೇ ಈ ಒಂದು ಆರ್ಎಸ್ಎಸ್ನ ಪಥಸಂಚಲನ ನಡೆಯಲಿದೆ. ಈ ನಿಟ್ಟಿನಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಯಾವೆಲ್ಲ ಮಾರ್ಗದಲ್ಲಿ ನಡೆಯಿತು ಆ ಒಂದು ಮಾರ್ಗದಲ್ಲಿ ಇವತ್ತು ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ತಾವೀಗ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈ ಒಂದು ಪೊಲೀಸರು ಕೂಡ ಸಾಕಷ್ಟು ಈ ಒಂದು ಅಂದ್ರೆ ಪೊಲೀಸ್ ಭದ್ರತೆಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ವಹಿಸ್ತಾ ಇರುವಂತದ್ದು. ಸುಮಾರು ಈಗಾಗಲೇ 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ನಿಯೋಜನೆಯನ್ನ ಈ ಒಂದು ರೂಟ್ ಮಾರ್ಚ್ ನಲ್ಲಿ ಮಾಡಿರುವಂತದ್ದು. ಅಂದ್ರೆ ಸುಮಾರು 3 ಡಿಎಸ್ಪಿ, ಓರ್ವ ಎಸ್ಪಿ ಮತ್ತೋರ್ವ ಎಎಸ್ಪಿ ಸೇರಿದಂತೆ 30ಕ್ಕೂ ಅಧಿಕ ಪಿಎಸ್ಐ ಸೇರಿದಂತೆ 400ಕ್ಕೂ ಅಧಿಕ ಪೊಲೀಸರು ಕೂಡ ಈ ಒಂದು ರೂಟ್ ಮಾರ್ಚ್ ನಲ್ಲಿ ಭಾಗಿಯಾಗಿರುವಂತಂದ್ರೆ ಈ ಒಂದು ಏನು ಆರ್ಎಸ್ಎಸ್ನ ಪಥಸಂಚಲನ ನಡೆಯುವಂತ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಬಲಾಬಲವನ್ನ ತೋರಿಸುವ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕೂಡ ಆರ್ಎಸ್ಎಸ್ನ ಯಾವ ಮಾರ್ಗದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಯುತ್ತೋ ಅದೇ ಮಾರ್ಗದಲ್ಲಿ ಕೂಡ ಪೊಲೀಸರು ಈಗ ಈ ಒಂದು ಪಥಸಂಚಲನವನ್ನು ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ನೋಡ್ತಾ ಇರಬಹುದು. ಈಗ ಆ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಈಗ ಇದೇ ರೀತಿಯಾಗಿ ಪೊಲೀಸರು ಸಾಕಷ್ಟು ಈ ಒಂದು ಪಥಸಂಚಲನವನ್ನು ನಡೆಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಈ ಒಂದು ಆರ್ಎಸ್ಎಸ್ನ ಪಥಸಂಚಲನ ನಡೆಯುವಂತ ಮಾರ್ಗದಲ್ಲಿ ಈ ಒಂದು ಪಥಸಂಚಲನ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಕ್ಯಾಮರಾಮನ್ ವಿಜಯ್ ಕುಮಾರ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಎಷ್ಟೊತ್ತಿಗೆ ಪಥಸಂಚಲನ ಆರಂಭ ಆಗುತ್ತೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು? ಪೊಲೀಸರ ಭದ್ರತೆ ಯಾವ ರೀತಿ ಇದೆ? ಶ್ರೀಪಾದ, ಇವತ್ತು ಈಗಾಗಲೇ ಗುರುಮಿಟ್ಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಕರೆಕ್ಟ್ ಈ ಒಂದು 4 ಗಂಟೆಗೆ ಗುರುಮಿಟ್ಕಲ್ನಲ್ಲಿ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಕರ್ಮಭೂಮಿ ಗುರುಮಿಟ್ಕಲ್ನಲ್ಲಿ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ನಡೀತಾ ಇರುವಂತದ್ದು. ಅಂದ್ರೆ ಮೊನ್ನೆ ಇದೇ ಒಂದು ಅಕ್ಟೋಬರ್ 25ನೇ ತಾರೀಕಿನಂದು ಗುರುಮಿಟ್ಕಲ್ನಲ್ಲಿ ಈ ಒಂದು ಆರ್ಎಸ್ಎಸ್ ಪಥಸಂಚಲನ ನಡೀಬೇಕಿತ್ತು. ಆದರೆ ಜಿಲ್ಲಾಡಳಿತ ಈ ಒಂದು ಪಥಸಂಚಲನಕ್ಕೆ ತಡೆಯನ್ನ ಪಟ್ಟಿತ್ತು. ಕಾರಣ ಈ ಒಂದು ಪಥಸಂಚಲನಕ್ಕೆ ಅನುಮತಿ ಪಡಿಬೇಕಾದ್ರೆ 3 ದಿನ ಮೊದಲೇ ಅನುಮತಿಯನ್ನ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಒಂದು ಕಾರಣವನ್ನು ಹೇಳಿ ಈ ಒಂದು ಪಥಸಂಚಲನವನ್ನ ತಡೆ ಹಿಡಿದಿತ್ತು. ಆದರೆ ಇವತ್ತು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಆದರೆ 10 ಷರತ್ತುಗಳನ್ನ ವಿಧಿಸಿ ಇವತ್ತಿನ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗುವಂತಿಲ್ಲ, ಜೊತೆಗೆ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂತಿಲ್ಲ, ನಿಗದಿತ ಮಾರ್ಗದಲ್ಲಷ್ಟೇ ಆರ್ಎಸ್ಎಸ್ನ ಪಥಸಂಚಲನ ನಡೀಬೇಕು ಅಂತ ಸೇರಿ 10 ಒಂದು ಷರತ್ತುಗಳನ್ನ ವಿಧಿಸಿತ್ತು. ಇದರಂತೆ ಇವತ್ತು ಕೂಡ ಈ ಒಂದು ಪಥಸಂಚಲನ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಇವತ್ತು ಗುರುಮಿಟ್ಕಲ್ ಪಟ್ಟಣದಲ್ಲಿ ಸಾಕಷ್ಟು ಪೊಲೀಸ್ ಸರ್ಪಗಾವಲನ್ನು ಕೂಡ ವಹಿಸಿರುವಂತಾಗಿರುವಂತದ್ದು. ಈಗಾಗಲೇ ಓರ್ವ ಎಸ್ಪಿ, ಓರ್ವ ಎಎಸ್ಪಿ ಸೇರಿದಂತೆ 3 ಡಿವೈಎಸ್ಪಿ ಸೇರಿದಂತೆ ಸುಮಾರು 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಗುರುಮಿಟ್ಕಲ್ ಪಟ್ಟಣದಾದ್ಯಂತ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಏನಂತಂದ್ರೆ ಆರ್ಎಸ್ಎಸ್ ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲೇ ಈಗಾಗಲೇ ಪೊಲೀಸರು ಕೂಡ ಪರೇಡ್ ಅನ್ನು ನಡೆಸಿರುವಂತದ್ದು. ಅಂದ್ರೆ ಯಾವುದೇ ಒಂದು ಅಹಿತಕರ ಘಟನೆ ಅಂದ್ರೆ ಈ ಒಂದು ಪಥಸಂಚಲನ ನಡೀತಿರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು
ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕೂಡ ಅದೇ ಒಂದು ಮಾರ್ಗದಲ್ಲಿ ಆ ಪಥಸಂಚಲನವನ್ನು ಕೂಡ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ RSS ನ ಸ್ವಯಂ ಸೇವಕರು ಕೂಡ ಇವತ್ತಿಲ್ಲಿ ಲಾಠಿಯನ್ನ ಹಿಡಿದುಕೊಂಡು ಈ ಒಂದು ಈ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಅಂತಂದ್ರೆ ಇದೇ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇದೇ ಒಂದು ಲಾಠಿಯನ್ನ ಹಿಡಿದುಕೊಂಡು ಅಂದ್ರೆ ದಂಡ ಹಿಡಿದುಕೊಂಡು ಆ ಪಥಸಂಚಲನ ನಡೆಸಬಾರದು ಅನ್ನುವಂತ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಇವತ್ತು ಖರ್ಗೆ ಕ್ಷೇತ್ರದಲ್ಲಿ ಅಂದ್ರೆ ದಂಡವನ್ನು ಹಿಡಿದುಕೊಂಡೇ ಈ ಒಂದು ಪಥಸಂಚಲನ ನಡೆಸೋದಕ್ಕೂ ಕೂಡ ಇಲ್ಲಿ ಸ್ವಯಂ ಸೇವಕರು ಮುಂದಾಗಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಯಾಗಿ. ಇನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮ ಭೂಮಿಯಲ್ಲಿ RSS ಪಥಸಂಚಲನ ಆರಂಭ ಆಗೋದಕ್ಕೆ ಕ್ಷಣಗಣನೆ ಈ ಹಿನ್ನೆಲೆ ಪೊಲೀಸ್ ಪರೇಡ್ ಈಗಾಗಲೇ ಗುರುಮಟ್ಕಲ್ಲಲ್ಲಿ ನಡೆದಿರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಪರೇಡ್ ನಡೆದಿದೆ. RSS ಪಥಸಂಚಲನಕ್ಕಿಂತ ಮುಂಚೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ RSS ಪಥಸಂಚಲನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಅದೇ ಗುರುಮಟ್ಕಲಲ್ಲಿ ಈಗ RSS ಪಥಸಂಚಲನ ನಡೆಯೋದಕ್ಕೆ ಕ್ಷಣಗಣನೆ ಪೊಲೀಸ್ ಪರೇಡ್ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಕರ್ಮಭೂಮಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ RSS ಪಥಸಂಚಲನ. ಗುರುಮಟ್ಕಲ್ ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಹಾಗೆಯೇ RSS ಪರೇಡ್ಗೂ ಮುನ್ನವೇ ಪೊಲೀಸರು ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ದಾರೆ. ಅಂದರೆ ಪೊಲೀಸರ ಪರೇಡ್ ನಡೆದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಹರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಕ್ಷೇತ್ರದಲ್ಲಿ ಪರೇಡ್ಗೆ ವಿರೋಧ ವ್ಯಕ್ತವಾಗಿತ್ತು. ಈ ಕಡೆ ಗುರುಮಟ್ಕಲ್ನಲ್ಲಿ ಪಥಸಂಚಲನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿ ಗುರುಮಟ್ಕಲ್ನಲ್ಲಿ ಇವತ್ತು ಸಂಜೆ 3 ಗಂಟೆಗೆ RSS ನ ಪಥಸಂಚಲನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಯಾವ ರೀತಿ ಅಂದ್ರೆ ಈಗ RSS ನ ಪಥಸಂಚಲನ ನಡೆಯುವಂತಹ ಮಾರ್ಗದಲ್ಲೇ ಕೂಡ ಈಗಲೇ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಈಗಾಗಲೇ SP ಪೃಥ್ವಿ ಶಂಕರ್ ನೇತೃತ್ವದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಲಾಗಿರುವಂತಂದ್ರೆ ಸುಮಾರು ಗುರುಮಟ್ಕಲ್ ಪಟ್ಟಣದ 4.5 ಕಿಲೋಮೀಟರ್ ಅಷ್ಟು ದೂರ ಈಗಾಗಲೇ ಈ ಒಂದು RSS ನ ಪಥಸಂಚಲನ ನಡೆಯಲಿದೆ. ಈ ನಿಟ್ಟಿನಲ್ಲಿ RSS ನ ಪಥಸಂಚಲನ ಯಾವೆಲ್ಲ ಮಾರ್ಗದಲ್ಲಿ ನಡೆಯುತ್ತೋ ಆ ಒಂದು ಮಾರ್ಗದಲ್ಲಿ ಇವತ್ತು ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ತಾವೀಗ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈ ಒಂದು ಪೊಲೀಸರು ಕೂಡ ಸಾಕಷ್ಟು ಈ ಒಂದು ಅಂದ್ರೆ ಪೊಲೀಸ್ ಭದ್ರತೆಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ವಹಿಸ್ತಾ ಇರುವಂತದ್ದು. ಸುಮಾರು ಈಗಾಗಲೇ 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ನಿಯೋಜನೆಯನ್ನ ಈ ಒಂದು ರೂಟ್ ಮಾರ್ಚ್ ನಲ್ಲಿ ಮಾಡಿರುವಂತಂದ್ರೆ ಸುಮಾರು 3 DSP, ಓರ್ವ SP ಮತ್ತೋರ್ವ ASP ಸೇರಿದಂತೆ 30ಕ್ಕೂ ಅಧಿಕ PSI ಸೇರಿದಂತೆ 400ಕ್ಕೂ ಅಧಿಕ ಪೊಲೀಸರು ಕೂಡ ಈ ಒಂದು ರೂಟ್ ಮಾರ್ಚ್ ನಲ್ಲಿ ಭಾಗಿಯಾಗಿರುವಂತಂದ್ರೆ ಈ ಒಂದು ಏನು RSS ನ ಪಥಸಂಚಲನ ನಡೆಯುವಂತ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಬಲಾಬಲವನ್ನ ತೋರಿಸುವ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕೂಡ RSS ನ ಯಾವ ಮಾರ್ಗದಲ್ಲಿ RSS ನ ಪಥಸಂಚಲನ ನಡೆಯುತ್ತೋ ಅದೇ ಮಾರ್ಗದಲ್ಲಿ ಕೂಡ ಪೊಲೀಸರು ಈಗ ಈ ಒಂದು ಪಥಸಂಚಲನವನ್ನು ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ನೋಡ್ತಾ ಇರಬಹುದು. ನೀವೀಗ ಆ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಈಗ ಇದೇ ರೀತಿಯಾಗಿ ಪೊಲೀಸರು ಸಾಕಷ್ಟು ಈ ಒಂದು ಪಥಸಂಚಲನವನ್ನು ನಡೆಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಈ ಒಂದು RSS ನ ಪಥಸಂಚಲನ ನಡೆಯುವಂತ ಮಾರ್ಗದಲ್ಲಿ ಈ ಒಂದು ಪಥಸಂಚಲನ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಕ್ಯಾಮರಾಮನ್ ವಿಜಯ್ ಕುಮಾರ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಎಷ್ಟೊತ್ತಿಗೆ ಪಥಸಂಚಲನ ಆರಂಭ ಆಗುತ್ತೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು? ಪೊಲೀಸರ ಭದ್ರತೆ ಯಾವ ರೀತಿ ಇದೆ? ಶ್ರೀಪಾದ, ಇವತ್ತು ಈಗಾಗಲೇ ಗುರುಮಿಟ್ಕಲ್ನಲ್ಲಿ RSS ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಕರೆಕ್ಟ್ ಈ ಒಂದು 4 ಗಂಟೆಗೆ ಗುರುಮಿಟ್ಕಲ್ನಲ್ಲಿ ಅಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಕರ್ಮಭೂಮಿ ಆ ಗುರುಮಿಟ್ಕಲ್ನಲ್ಲಿ ಇವತ್ತು RSS ನ ಪಥಸಂಚಲನ ನಡೀತಾ ಇರುವಂತದ್ದು. ಅಂದ್ರೆ ಮೊನ್ನೆ ಇದೇ ಒಂದು ಅಕ್ಟೋಬರ್ 25ನೇ ತಾರೀಕಿನಂದು ಗುರುಮಿಟ್ಕಲ್ನಲ್ಲಿ ಈ ಒಂದು RSS ಪಥಸಂಚಲನ ನಡೀಬೇಕಿತ್ತು. ಆದರೆ ಜಿಲ್ಲಾಡಳಿತ ಈ ಒಂದು ಪಥಸಂಚಲನಕ್ಕೆ ತಡೆಯನ್ನ ಬಡಿತ್ತು. ಕಾರಣ ಈ ಒಂದು ಪಥಸಂಚಲನಕ್ಕೆ ಅನುಮತಿ ಪಡಿಬೇಕಾದ್ರೆ 3 ದಿನ ಮೊದಲೇ ಅನುಮತಿಯನ್ನ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ಕಾರಣವನ್ನ ಹೇಳಿ ಈ ಒಂದು ಪಥಸಂಚಲನವನ್ನ ತಡೆ ಹಿಡಿದಿತ್ತು. ಆದ್ರೆ ಇವತ್ತು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ 10 ಷರತ್ತುಗಳನ್ನ ವಿಧಿಸಿ ಇವತ್ತಿನ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗುವಂತಿಲ್ಲ, ಜೊತೆಗೆ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂತಿಲ್ಲ, ನಿಗದಿತ ಮಾರ್ಗದಲ್ಲಷ್ಟೇ RSS ನ ಪಥಸಂಚಲನ ನಡೀಬೇಕು ಅಂತ ಸೇರಿ 10 ಒಂದು ಷರತ್ತುಗಳನ್ನ ವಿಧಿಸಿತ್ತು. ಇದರಂತೆ ಇವತ್ತು ಕೂಡ ಈ ಒಂದು ಪಥಸಂಚಲನ
ಸಾಕಷ್ಟು ಚರ್ಚೆ ಆಗ್ತಾ ಇರುವಲ್ಲಿ ಇವತ್ತು ಗುರುಮಿಟ್ಕಲ್ ಪಟ್ಟಣದಲ್ಲಿ ಸಾಕಷ್ಟು ಪೊಲೀಸ್ ಸರ್ಪಗಾವಲನ್ನು ಕೂಡ ವಹಿಸಿರುವಂತಾಗಿರುವಂತದ್ದು. ಈಗಾಗಲೇ ಓರ್ವ ಎಸ್ಪಿ, ಓರ್ವ ಎಎಸ್ಪಿ ಸೇರಿದಂತೆ 3 ಡಿವೈಎಸ್ಪಿ ಸೇರಿದಂತೆ ಸುಮಾರು 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಗುರುಮಿಟ್ಕಲ್ ಪಟ್ಟಣದಾದ್ಯಂತ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಏನಂತಂದ್ರೆ ಆರ್ಎಸ್ಎಸ್ ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲಿ ಈಗಾಗಲೇ ಪೊಲೀಸರು ಕೂಡ ಪರೇಡ್ ಅನ್ನು ನಡೆಸಿರುವಂತದ್ದು. ಅಂದ್ರೆ ಯಾವುದೇ ಒಂದು ಅಹಿತಕರ ಘಟನೆ ಅಂದ್ರೆ ಈ ಒಂದು ಪಥಸಂಚಲನ ನಡೀತಿರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕೂಡ ಅದೇ ಒಂದು ಮಾರ್ಗದಲ್ಲಿ ಆ ಪಥಸಂಚಲನವನ್ನು ಕೂಡ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಆರ್ಎಸ್ಎಸ್ ನ ಸ್ವಯಂ ಸೇವಕರು ಕೂಡ ಇವತ್ತಿಲ್ಲಿ ಲಾಠಿಯನ್ನ ಹಿಡಿದುಕೊಂಡು ಈ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಅಂತಂದ್ರೆ ಇದೇ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇದೇ ಒಂದು ಲಾಠಿಯನ್ನ ಹಿಡಿದುಕೊಂಡು ಅಂದ್ರೆ ದಂಡ ಹಿಡಿದುಕೊಂಡು ಆ ಪಥಸಂಚಲನ ನಡೆಸಬಾರದು ಅನ್ನುವಂತ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಇವತ್ತು ಖರ್ಗೆ ಕ್ಷೇತ್ರದಲ್ಲಿ ಅಂದ್ರೆ ದಂಡವನ್ನು ಹಿಡಿದುಕೊಂಡೇ ಈ ಒಂದು ಪಥಸಂಚಲನ ನಡೆಸೋದಕ್ಕೂ ಕೂಡ ಇಲ್ಲಿ ಸ್ವಯಂ ಸೇವಕರು ಮುಂದಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಯಾಗಿ.